ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೇನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಸಾಮಾನ್ಯವಾಗಿ ಎಲ್ಲರಿಗೂ ಬೇಕಾದಂಥದ್ದೇ. ಯಾಕೆ ಅಂತ ಹೇಳಿದರೆ ಈ ಡ್ರೈ ಸ್ಕಿನ್ ಬಗ್ಗೆ ಎಲ್ಲರೂ ವರಿ ಮಾಡ್ತಾನೆ ಇರ್ತಾರೆ ಅಂತ ಹೇಳಿ. ಚರ್ಮ ತನ್ನ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟು ಡ್ರೈ ಆಗಿರುತ್ತೆ ಅಂತ ಹೇಳಿದರೆ ಚರ್ಮ ಡ್ರೈ ಆಗಿ ಕಾಣ್ತಾ ಇರುತ್ತೆ. ಸೊ ಈ ಡ್ರೈ ಸ್ಕಿನ್ ಅಥವಾ ಚರ್ಮದ ಒಂದು ತೇವವನ್ನು ಕಳ್ಕೊಳ್ಳೋದು ಹೇಗೆ, ಯಾಕೆ, ಯಾವ ಕಾರಣದಿಂದ ಚರ್ಮ ತನ್ನ ತೇವವನ್ನು ಕಳ್ಕೊಳ್ಳುತ್ತೆ, ಯಾವ್ಯಾವ ಕಾರಣಗಳಿಂದ ಈ ಚರ್ಮ ಹೀಗೆ ಡ್ರೈ ಆಗುತ್ತೆ ನಮ್ಮ ದೇಹದಲ್ಲಿ ಅನ್ನೋದನ್ನ ಕಾರಣಗಳನ್ನ ತಿಳ್ಕೊಳ್ಳೋಣ, ಮನೆಮದ್ದುಗಳನ್ನ ತಿಳ್ಕೊಳ್ಳೋಣ. ಮತ್ತು ಹೋಮಿಯೋಪತಿಯಲ್ಲಿ ಇದಕ್ಕೆ ಒಳ್ಳೆಯ ಒಂದು ಔಷಧಿಗಳು ಯಾವಿವೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಡ್ರೈ ಸ್ಕಿನ್. ಈ ಸ್ಕಿನ್ ಡ್ರೈ ಯಾಕಾಗುತ್ತೆ ಅನ್ನೋದು ಮುಖ್ಯವಾದ ಕಾರಣ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಈ ಒಂದು ವೆದರ್ ಕಂಡೀಷನ್ಸಿಂದ ಡ್ರೈ ಸ್ಕಿನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈಗ ಚಳಿಗಾಲದಲ್ಲಿ ಎಲ್ಲರೂ ತೊಂದರೆಗೆ ಒಳಗಾಗ್ತಿರ್ತಾರೆ. ಯಾಕೆ ಅಂತ ಹೇಳಿದರೆ ಮೈ ತುಂಬ ಚರ್ಮ ಏನಾಗಿರುತ್ತೆ, ಡ್ರೈ ಆಗಿರುತ್ತೆ, ಸುಕ್ಕಾಗಿರುತ್ತೆ, ಮತ್ತು ಅದು ಇಚ್ಚಿಂಗು ಶುರುವಾಗ್ಬಿಟ್ಟಿರುತ್ತೆ. ಅಂತ ಹೇಳಿದರೆ ನವೇನೂ ಶುರುವಾಗ್ಬಿಟ್ಟಿರುತ್ತೆ ಈ ಚಳಿಗಾಲದಲ್ಲಿ ಯೂಶ್ವಲಿ. ಈ ಕಾರಣ ಇದು ಏನಕ್ಕೆ ಅಂತ ಹೇಳಿದರೆ ನಮ್ಮ ಚರ್ಮ ಈ ವೆದರ್ ಕಂಡೀಷನ್ಸ್ಗೆ, ಹವಾಮಾನದ ಒಂದು ಬದಲಾವಣೆಗೆ ಅದು ಅಡ್ಜಸ್ಟ್ ಮಾಡ್ಕೊಳ್ತಾ ಇರುತ್ತೆ ಸ್ನೇಹಿತರೆ. ಹೀಗಾಗಿ ಏನಾಗುತ್ತೆ ಅಂತ ಹೇಳಿದರೆ ಈ ಸ್ಕಿನ್ನು ಡ್ರೈ ಆಗುತ್ತೆ, ಚರ್ಮ ಡ್ರೈ ಆಗಿ ಆಗಲಿಕ್ಕೆ ಶುರುವಾಗುತ್ತೆ. ಯಾಕೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರಿನ ಅಂಶವನ್ನು ಒಳಗೆ ಉಳಿಸ್ಕೊಳ್ಳಲು ಇದು ಒಂದು ಪ್ರಕ್ರಿಯೆ ನಮ್ಮ ದೇಹದ್ದು. ಸೊ ಹೀಗಾಗಿ ಡ್ರೈ ಸ್ಕಿನ್ ಆಗುವುದು ಸರ್ವೇ ಸಾಮಾನ್ಯವಾಗಿ ಚಳಿಗಾಲದಲ್ಲಾಗುತ್ತೆ, ಮತ್ತು ಸ್ವಲ್ಪ ಮಳೆಗಾಲದಲ್ಲೂ ಕಂಡುಬರ್ತಕ್ಕಂಥ ಸಾಧ್ಯತೆಗಳು ಇದೇ ಇರುತ್ತೆ ಸ್ನೇಹಿತರೆ. ಇದು ಒಂದು ಹವಾಮಾನದ ಒಂದು ಕಾರಣ ಆಯಿತು ಅಂತ ಹೇಳಿದರೆ, ಇನ್ನೂ ಬೇರೆ ಬೇರೆ ಕಾರಣಗಳು ಈ ಡ್ರೈ ಸ್ಕಿನ್ಗೆ ಇದೆ ಸ್ನೇಹಿತರೆ. ಮೊದಲನೇದ್ದು ಹವಾಮಾನದ್ದು ಹೇಳಿದೆ. ಎರಡನೇದ್ದೇನು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಈ ಎಣ್ಣೆಯ ಅಂಶ ಕಡಿಮೆ ಆಯಿತು ಅಂದ್ರೂ ಸಹಿತ ಈ ಡ್ರೈ ಸ್ಕಿನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಾವು ತಿಂತಕ್ಕಂಥ ಎಣ್ಣೆಗಳೇನಿದೆಯಲ್ಲ, ಇದು ಪೆಟ್ರೋಲ್ ಪದಾರ್ಥದಿಂದ ಆಗ್ತಕ್ಕಂಥ ಒಂದು ಎಣ್ಣೆಗಳು. ಹೀಗಾಗಿ ನಮಗೆ ಶುದ್ಧವಾದ ಎಣ್ಣೆಗಳು ಇವಾಗ ಸಿಗದೇ ಇರುವುದ ಕಾರಣದಿಂದ ನಮ್ಮ ದೇಹದಲ್ಲಿ ಎಣ್ಣೆಯ ಅಂಶಗಳು ಕಡಿಮೆ ಇರುತ್ತೆ. ಸೊ ಹೀಗಾಗಿ ಈ ಸ್ಕಿನ್ಗೆ ಅಂತ ಹೇಳಿದರೆ ಚರ್ಮಕ್ಕೆ ಎಣ್ಣೆಯ ಅಂಶಗಳು ಬೇಕಾಗಿರುತ್ತೆ. ಯಾಕೆಂತ ಹೇಳಿದರೆ ಚರ್ಮದ ಪೂರ್ತಿಯಾದ ಒಂದು ದೇಹದಲ್ಲಿ ಚರ್ಮದ ಎಲ್ಲ ಭಾಗಗಳಲ್ಲಿ ಸಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಮುಖದಲ್ಲಿ ತುಂಬ ಸಬೇಷಿಯಸ್ ಗ್ಲ್ಯಾಂಡ್ಸ್ ಇರುತ್ತೆ. ಈ ಸಬೇಷಿಯಸ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಣ್ಣೆ ಅಂಶಗಳನ್ನು ಎಲ್ಲ ಕಡೆಗೂ ಸರ್ಕ್ಯುಲೇಟ್ ಮಾಡಿ, ಎಲ್ಲ ಕಡೆಗೂ ಅದನ್ನು ಪಸರಿಸಿ ನಮ್ಮ ದೇಹವನ್ನು ಸರಿಯಾಗಿ ಒಂದು ಆರೋಗ್ಯ ಸ್ಥಿತಿಯಲ್ಲಿ ಇರುವ ಹಾಗೆ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಸೊ ಈ ಸಬೇಷಿಯಸ್ ಗ್ಲ್ಯಾಂಡ್ಸ್ಗೆ ಎಣ್ಣೆ ಸಿಗದೇ ಇತ್ತು ಅಂತ ಹೇಳಿದರೆ ಈ ಸರ್ಕ್ಯುಲೇಷನ್ ಬಂದಾಗ್ಬಿಡುತ್ತೆ. ಸೊ ಹೀಗಾಗಿ ಚರ್ಮ ಪೂರ್ತಿಯಾಗಿ ಡ್ರೈ ಆಗುವಂಥ ಸಾಧ್ಯತೆಗಳು ತುಂಬ ಕಂಡುಬರುತ್ತೆ. ಆಯಿಲಿನ ಅಂಶ ಅಂತ ಹೇಳಿದರೆ ಎಣ್ಣೆಯ ಅಂಶ ನಮ್ಮ ದೇಹದಲ್ಲಿ ಸರಿಯಾಗಿ ನಮ್ಮ ದೇಹದಲ್ಲಿ ಇಲ್ಲ ಅಂತ ಹೇಳಿದರೆ ಇದು ಎರಡನೇ ಕಾರಣ ಆಯಿತು ಅಂತ ಹೇಳಿದರೆ. ಮೂರನೇ ಕಾರಣ ಡ್ರೈ ಸ್ಕಿನ್ಗೆ ಅಂತ ಹೇಳಿದರೆ ಇದು ರೋಗಗ್ರಸ್ತ ಒಂದು ಚರ್ಮನೂ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಚರ್ಮದ ರೋಗ ಶುರುವಾಗುವುದೇ ಒಂದು ಡ್ರೈ ಸ್ಕಿನ್ನಿಂದ. ಚರ್ಮ ಡ್ರೈ ಆಗ್ತಾ ಇದೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಿದೆ, ಎಣ್ಣೆ ಅಂಶ ಕಡಿಮೆ ಆಗ್ತಿದೆ, ಮತ್ತು ಇನ್ಫೆಕ್ಷನ್ ಆಗುವಂಥ ಒಂದು ಸರ್ಕಮ್ಸ್ಟೆನ್ಸಸ್, ಇನ್ಫೆಕ್ಷನ್ ಆಗುವಂಥ ಒಂದು ಪರಿಸರ ನಾವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅರ್ಥವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಡ್ರೈ ಸ್ಕಿನ್ ಆದವ್ರಿಗೆ ಚರ್ಮದ ರೋಗಗಳು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇರುತ್ತೆ. ಈ ಚರ್ಮದ ರೋಗಗಳು ಹೇಗೆ ಅಪಿಯರ್ ಆಗುತ್ತೆ ಅಂತ ಹೇಳಿದ್ರೆ ಮೊದಲು ಡ್ರೈ ಸ್ಕಿನ್ ಆಗುತ್ತೆ, ಆಮೇಲೆ ನವೆ ಶುರುವಾಗುತ್ತೆ, ಆಮೇಲೆ ಚರ್ಮದ ಒಂದು ಇನ್ಫೆಕ್ಷನ್ ಶುರುವಾಗುತ್ತೆ. ಸೊ ಹೀಗಾಗಿ ಡ್ರೈ ಸ್ಕಿನ್ನನ್ನು ನಾವು ಮೊದಲೇ ಒಂದು ಪತ್ತೆ ಮಾಡಿ ಅದಕ್ಕೆ ಸರಿಯಾದ ಉಪಚಾರಗಳನ್ನು ಏನಾದ್ರು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಈ ಡ್ರೈ ಸ್ಕಿನ್ ಪೂರ್ತಿಯಾಗಿ ಗುಣವಾಗುತ್ತೆ. ಮತ್ತು ಈ ಡ್ರೈ ಸ್ಕಿನ್ನಿಂದ ಆಗತಕ್ಕಂತಹ ಒಂದು ಚರ್ಮದ ರೋಗಗಳನ್ನ ದೂರ ಇಡ್ಬೋದು ಅನ್ನೋದನ್ನ ನಾನು ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಮುಖ್ಯ ಕಾರಣ ನಮ್ಮ ಡ್ರೈ ಸ್ಕಿನ್ಗೆ ಅಂತ ಹೇಳಿದರೆ ಸೋಪ್ಗಳು ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಸೋಪುಗಳಲ್ಲಿ ತುಂಬ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಈಗಿನ ಕಾಲದಲ್ಲಿ. ಸೊ ಹೀಗಾಗಿ ನಾವು ಆ ಸೋಪುಗಳನ್ನು ಉಪಯೋಗಿಸ್ತಾ ನಮ್ಮ ಚರ್ಮ ಪೂರ್ತಿಯಾಗಿ ತನ್ನ ಎಣ್ಣೆಯ ಅಂಶಗಳನ್ನು, ತನ್ನ ಒಂದು ಪೂರ್ತಿಯಾದ ಒಂದು ಶಕ್ತಿಯನ್ನು ಕಳ್ಕೊಂಡು ಈ ಡ್ರೈ ಸ್ಕಿನ್ಗೆ ಒಳಗಾಗ್ಬಿಡುತ್ತೆ. ಹೀಗಾಗಿ ಡ್ರೈ ಸ್ಕಿನ್ನ ಮುಖ್ಯವಾದ ಇನ್ನೊಂದು ಕಾರಣ ಅಂತ ಹೇಳಿದರೆ ನಾವು ಯೂಸ್
ಮಾಡ್ತಕ್ಕಂಥ ಸೋಪುಗಳಲ್ಲಿ ಇರತಕ್ಕಂಥ ಕೆಮಿಕಲ್ಸು ಸ್ನೇಹಿತರೆ. ಅದರಲ್ಲಿ ನೆಟ್ರಮ್ ಕಾರ್ಬನ್, ಸೋಡಿಯಂ ಕಾರ್ಬೋನೇಟ್ ಅನ್ನೋ ಒಂದು ಕೆಮಿಕಲ್ಲು ಯೂಸ್ ಆಗ್ತಾ ಇರುತ್ತೆ. ಈ ಸೋಡಿಯಂ ಕಾರ್ಬೋನೇಟ್ನ ಅಂಶ ಯಾವಾಗ ಜಾಸ್ತಿ ಆಗುತ್ತೆ ಇದು ಚರ್ಮ ಡ್ರೈ ಮಾಡಲಿಕ್ಕೆ ಶುರು ಮಾಡುತ್ತೆ ಸ್ನೇಹಿತರೆ. ಇದು ಒಂದು ಮುಖ್ಯ ಕಾರಣ ಈ ಡ್ರೈ ಸ್ಕಿನ್ಗೆ. ಮುಖ್ಯ ಕಾರಣ ಡ್ರೈ ಸ್ಕಿನ್ಗೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಚರ್ಮದಲ್ಲಿ ಇರ್ತಕ್ಕಂಥ ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ನಾವು ಹೇಳ್ತೀವಿ. ಅಂತ ಹೇಳಿದರೆ ಈ ಬೆವರು ಬರಿಸತಕ್ಕಂಥ ಒಂದಿಷ್ಟು ಗ್ರಂಥಿಗಳಿರುತ್ತೆ ನಮ್ಮ ಚರ್ಮದಲ್ಲಿ. ಈ ಗ್ರಂಥಿಗಳೇನಾದ್ರು ರೋಗಕ್ಕೆ ಸಿಲ್ಕೊಂತು ಅಂತ ಹೇಳಿದ್ರು ಸಹಿತ ಈ ಚರ್ಮದ ಒಂದು ಪ್ರಕ್ರಿಯೆ, ಈ ಚರ್ಮದ ಒಂದು ಸರ್ವೇ ಸಾಮಾನ್ಯವಾಗಿ ಆಗತಕ್ಕಂಥ ಒಂದು ಕೆಲಸಗಳು ಸರಿಯಾಗಿ ಆಗ್ತಿರಲ್ಲ. ಸೊ ಹೀಗಾಗಿ ನಮ್ಮ ಚರ್ಮ ಪೂರ್ತಿಯಾಗಿ ಡ್ರೈ ಆಗುವಂಥ ಸಾಧ್ಯತೆ ಇದ್ದೇ ಇರುತ್ತೆ ಸ್ನೇಹಿತರೆ. ಹೀಗಾಗಿ ಈ ಚರ್ಮದಲ್ಲಿ ಇರ್ತಕ್ಕಂತಹ ಗ್ರಂಥಿಗಳು, ಏನು ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ನಾವು ಹೇಳ್ತೀವಿ ಅಂತ ಹೇಳಿದರೆ ಬೆವರು ಬರಿಸತಕ್ಕಂಥ ಒಂದು ಗ್ರಂಥಿಗಳಿರುತ್ತೆ. ಈ ಗ್ರಂಥಿಗಳಲ್ಲಿ ಏನಾದ್ರು ತೊಂದರೆ ಆಯಿತು ಅಂದ್ರೂ ಸಹಿತ ಈ ಒಂದು ಚರ್ಮದ ರೋಗ, ಚರ್ಮ ಡ್ರೈ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಆಮೇಲೆ ನಮ್ಮ ಚರ್ಮ ಎಷ್ಟು ಸೆನ್ಸಿಟಿವ್, ಎಷ್ಟು ಸೂಕ್ಷ್ಮ ಅಂತ ಹೇಳಿದರೆ ಇದು ಎನ್ವಿರಾನ್ಮೆಂಟಲ್ಲಿ ಅಂತ ಹೇಳಿದರೆ ಹವಾಮಾನದಲ್ಲಿ ಏನಾದ್ರು ಪರಿವರ್ತನೆ ಆದ್ರೂ ಸಹಿತ ಇದು ನಮ್ಮ ಚರ್ಮಕ್ಕೆ ಮೊದಲಾಗಿ ಎಫೆಕ್ಟ್ ಆಗುತ್ತೆ. ಆಮೇಲೆ ನಮ್ಮ ಒಳಗಿನ ಹವಾಮಾನಕ್ಕೆ ಏನಾದ್ರು ಎಫೆಕ್ಟ್ ಆಯಿತು ಅಂದ್ರೂ ಸಹಿತ ಇದು ಚರ್ಮದ ಮೇಲೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇದ್ದೇ ಇರುತ್ತೆ ಸ್ನೇಹಿತರೆ. ಹೀಗಾಗಿ ನಮ್ಮ ಒಳಗಿನ ರೋಗಗಳನ್ನು ಡ್ರೈ ಸ್ಕಿನ್ನ ರೂಪದಲ್ಲೂ ಸಹ ದೇಹ ತೋರಿಸ್ತಾ ಇರುತ್ತೆ. ಮತ್ತು ಈ ಸ್ಕಿನ್ನು ಅಂತ ಹೇಳಿದರೆ ಚರ್ಮ ಮತ್ತು ನಮ್ಮ ಕಿಡ್ನಿಗಳು ಅಂತ ಹೇಳಿದರೆ ನಾವು ಮೂತ್ರಜನಕಾಂಗ ಅಂತ ಏನು ಹೇಳ್ತೀವಿ, ಇದಕ್ಕೆ ಬಹಳ ಹತ್ತಿರದ ಸಂಬಂಧ ಇದೆ ಸ್ನೇಹಿತರೆ. ಈ ಕಿಡ್ನೀಸ್ ಮತ್ತು ಚರ್ಮ ಏನಿದೆಯಲ್ಲ ಇವೆರಡೂ ಮಾಡ್ತಕ್ಕಂಥದ್ದು ಒಂದೇ ಕೆಲಸ. ಅಂತ ಹೇಳಿದರೆ ಮಲಿನಗಳನ್ನು ಪೂರ್ತಿಯಾಗಿ ಹೊರಗೆ ಹಾಕಿ ನಮ್ಮ ದೇಹವನ್ನು ಶುದ್ಧವಾಗಿ ಇಡ್ತಕ್ಕಂಥದ್ದು. ಈಗ ಕಿಡ್ನೀಸ್ ಏನಾದ್ರು ಎಫೆಕ್ಟ್ ಆಗಿದ್ದರೂ ಸಹಿತ ಈ ಸ್ಕಿನ್ನು ಡ್ರೈ ಆಗುವಂಥ ಸಾಧ್ಯತೆಗಳು ತುಂಬ ಕಂಡುಬರ್ತಾ ಇದೆ ಸ್ನೇಹಿತರೆ ಈಗಿನ ಒಂದು ಪರಿಸ್ಥಿತಿಗಳು. ಯಾಕಂತ ಹೇಳಿದರೆ ಈಗ ಕಿಡ್ನಿ ರೋಗಗಳಿಗೆ ಬಹಳಷ್ಟು ಜನ ಒಳಗಾಗ್ತಾ ಇದ್ದಾರೆ. ಈ ಕಿಡ್ನಿ ರೋಗಗಳು ಇತ್ತಂದ್ರೂ ಸಹಿತ ಡ್ರೈ ಸ್ಕಿನ್ ಬರುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಹೀಗಾಗಿ ಈ ಡ್ರೈ ಸ್ಕಿನ್ ಇತ್ತಂದರೆ ನೀವು ನಿರ್ಲಕ್ಷ್ಯ ಮಾಡದೇನೆ ಅದಕ್ಕೆ ಮನೆಮದ್ದುಗಳನ್ನ ಮಾಡಿ ಅದನ್ನ ಸರಿಯಾಗಿ ಉಪಚರಿಸಿ ಅದನ್ನ ಪೂರ್ತಿಯಾಗಿ ಗುಣಪಡಿಸುವಂಥ ಸಾಧ್ಯತೆ ನಮ್ಮಲ್ಲಿ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಂದು ಅಂಶ ಆಯಿತು ಅಂತ ಹೇಳಿದರೆ ಡ್ರೈ ಸ್ಕಿನ್ ಆಯಿತು ಅಂದರೆ ಒಳಗಿನ ಒಂದು ರೋಗಗಳನ್ನು ನಮ್ಮ ಡ್ರೈ ಸ್ಕಿನ್ ರೂಪದಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಇದೆ ಅಂತ ನಾನು ನಿಮಗಾಗಲೇ ತಿಳಿಸಿದ್ದೀನಿ ಸ್ನೇಹಿತರೆ. ಈ ಡ್ರೈ ಸ್ಕಿನ್ಗೆ ಮನೆಮದ್ದುಗಳನ್ನ ನಾವೇನು ಮಾಡಬೇಕು ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ನೀರನ್ನು ಯಾವ ಥರ ವೈಜ್ಞಾನಿಕವಾಗಿ ಕುಡಿಯೋದು ಅಂತ ಅದನ್ನು ನೀವೇನಾದ್ರು ಸರಿಯಾಗಿ ನೋಡಿ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರಿನ ಅಂಶವನ್ನು ಸರಿಯಾಗಿ ನೀವು ಮೇಂಟೈನ್ ಮಾಡಿದಿರಿ ಅಂತ ಹೇಳಿದರೆ ಡ್ರೈ ಸ್ಕಿನ್ನ ಸಾಧ್ಯತೆಗಳು ತುಂಬ ಕಡಿಮೆ ಆಗುತ್ತೆ. ಇನ್ನೂ ಒಂದು ಮುಖ್ಯವಾದ ಮನೆಮದ್ದು ಅಂತ ಹೇಳಿದರೆ ನಮ್ಮಲ್ಲಿ ಸಿಗತಕ್ಕಂಥ ಎಣ್ಣೆಗಳು ಅಂತ ಹೇಳಿದರೆ ಕೊಬ್ಬರಿ ಎಣ್ಣೆ ಸಿಗುತ್ತೆ ಅಂತ, ಕೊಕೊನಟ್ ಆಯಿಲ್. ಈ ಕೊಕೊನಟ್ ಆಯಿಲ್ ಇವಾಗ ತುಂಬ ಕಲ್ಮಶವಾಗಿದೆ, ಈಗ ತುಂಬ ಕೆಮಿಕಲ್ಸಿಂದ ತುಂಬಿಕೊಂಡಿದೆ ಸ್ನೇಹಿತರೆ. ಅದರಿಂದ ನಮಗೆ ಶುದ್ಧವಾದ ಒಂದು ಕೊಕೊನಟ್ ಆಯಿಲ್, ಶುದ್ಧವಾದ ಒಂದು ತೆಂಗಿನ ಎಣ್ಣೆಗಳು ಎಲ್ಲರೂ ಸಿಕ್ತು ಅಂತ ಹೇಳಿದರೆ ಇದು ತೆಂಗಿನ ಎಣ್ಣೆಯನ್ನು ನಾವು ಪೂರ್ತಿ ದೇಹದಲ್ಲಿ ಮಸಾಜ್ ಮಾಡಿದ್ದು, ಪೂರ್ತಿ ದೇಹದಲ್ಲಿ ನಾವು ತೆಂಗಿನ ಎಣ್ಣೆಯಿಂದ ಅಭ್ಯಂಜನ ಏನಾದ್ರು ಮಾಡಿದ್ವಿ ಅಂತ ಹೇಳಿದರೆ ಇದು ಡ್ರೈ ಸ್ಕಿನ್ನ ಪೂರ್ತಿಯಾಗಿ ಧೂಳು ಬಿಡುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಈ ತೆಂಗಿನ ಎಣ್ಣೆಯಲ್ಲಿ ಇರ್ತಕ್ಕಂಥ ಔಷಧಿ ಗುಣಗಳು ಏನಿದೆಯಲ್ಲ ಅದ್ಭುತವಾದ ಔಷಧಿ ಗುಣಗಳಿದೆ. ಇದು ಒಂದು ಬ್ಯಾಕ್ಟೀರಿಸೈಡಲ್ಲು ಆಮೇಲೆ ವೈರಸ್ನ ಪೂರ್ತಿಯಾಗಿ ದೂರವಿಡುತ್ತೆ. ಹೀಗಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಅಭ್ಯಂಜನ ಸ್ನಾನ ಅಂತ ಹೇಳ್ಬಿಟ್ಟು ವರ್ಷದಲ್ಲಿ 2 ರಿಂದ 3 ಸಾರಿ ಮಾಡ್ತಕ್ಕಂಥ ಒಂದು ಪದ್ಧತಿ ನಮ್ಮ ಒಂದು ದೇಶದಲ್ಲಿ ಇತ್ತು ಸ್ನೇಹಿತರೆ. ಸೊ ಹೀಗಾಗಿ ಒಂದು ಮನೆಮದ್ದು ನೀರನ್ನು ಚೆನ್ನಾಗಿ ಕುಡಿಬೇಕು. ಇನ್ನೊಂದು ಅಂತ ಹೇಳಿದರೆ ನಮ್ಮ ಆಯಿಲ್ ಅಂತ ಹೇಳಿದರೆ ಈ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನಕಾಯಿ ಎಣ್ಣೆಯಿಂದ ನಾವು ಮೈ ತುಂಬ ಹಚ್ಚಿದ್ವಿ ಅಂತ ಹೇಳಿದ್ರು ಇದು ಒಂದು ಥರದ ಔಷಧಿಯಾಗಿ ಪರಿಣಾಮ ಆಗುತ್ತೆ ನಮ್ಮ ದೇಹಕ್ಕೆ ಸ್ನೇಹಿತರೆ. ಇನ್ನೂ ಒಂದು ಔಷಧಿ ನಮ್ಮ ಈ ಡ್ರೈ ಸ್ಕಿನ್ಗೆ ಅಂತ ಹೇಳಿದರೆ ನಾವು ಯೂಸ್ ಮಾಡ್ತಕ್ಕಂತಹ ಒಂದು ಸೋಪುಗಳೇನಿದೆಯಲ್ಲ ಅದನ್ನಷ್ಟು ತ್ಯಾಜ್ಯ ಮಾಡಿ ಕಡಲೆ ಹಿಟ್ಟು ಅಥವಾ ನಮ್ಮ ಶೀಗೆಕಾಯಿ ಪುಡಿ, ಹೀಗೆ ನಮ್ಮ ಪರಿಸರದಲ್ಲಿ ಸಿಗತಕ್ಕಂತಹ ಒಂದಿಷ್ಟು ಅಂಶಗಳನ್ನು, ಒಂದಿಷ್ಟು ಔಷಧಿ ಪದಾರ್ಥಗಳನ್ನು ಉಪಯೋಗಿಸಿ ನಾವೇ ಸೋಪ್ಗಳನ್ನ ಏನಾದ್ರು ಪ್ರಿಪೇರ್ ಮಾಡಿ ಯೂಸ್ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಈ ಡ್ರೈ ಸ್ಕಿನ್ನ ಪೂರ್ತಿಯಾಗಿ ಹೊರಗಿಡ್ಬೋದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹಳೆ ಕಾಲದಲ್ಲಿ ನಾವು ಒಂದು ಸೋಪ್ ಯೂಸ್ ಮಾಡಿದವರೇ ಅಲ್ಲ, ಶೀಗೆಕಾಯನ್ನು ನಾವು ಕಂಟಿನ್ಯೂ ಆಗಿ ಯೂಸ್ ಮಾಡ್ತಿದ್ವಿ ನಮ್ಮ ತಲೆ ತೊಳೆಯಲು, ನಮ್ಮ ದೇಹವನ್ನು ಶುಚಿಯಾಗಿಡಲು. ಹೀಗೆ ನಾವು ಶೀಗೆಕಾಯನ್ನು ನಾವು ದಿನಂಪ್ರತಿಯಲ್ಲಿ ಬಳಸಿದ್ವಿ ಅಂದ್ರೂ ಸಹಿತ ಈ ಒಂದು ಡ್ರೈ ಸ್ಕಿನ್ನ ಒಂದು ತೊಂದರೆಯಿಂದ ದೂರ ಬಿಡ್ಬೋದು. ಒಂದು ನೀರಿನ ಅಂಶ ಚೆನ್ನಾಗಿ ಇಟ್ಕೊಬೇಕು, ಇನ್ನೊಂದು
ನಮ್ಮ ಎಣ್ಣೆಗಳ ಅಂಶ ನಮ್ಮ ದೇಹದಲ್ಲಿ ಚೆನ್ನಾಗಿಟ್ಕೊಳ್ಬೇಕು. ಆಮೇಲೆ ನಾವು ಯೂಸ್ ಮಾಡ್ತಕ್ಕಂಥ ಸೋಪುಗಳನ್ನು ಏನಾದ್ರು ಹೊರಗಿಟ್ಟು ನಾವು ನಮ್ಮ ಮನೆಯಲ್ಲೇ ಸೋಪ್ಗಳನ್ನ ನಮ್ಮ ಮನೆಯಲ್ಲೇ ಸೋಪ್ಗಳನ್ನು ತಯಾರಿಸಿ ನಾವು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅದನ್ನು ನಾವು ಸರಿಯಾಗಿ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂತ ಹೇಳಿದರೆ ಈ ಡ್ರೈ ಸ್ಕಿನ್ನ ಒಂದು ತೊಂದರೆಗಳಿಂದ ಪೂರ್ತಿಯಾಗಿ ಹೊರಗಿರ್ಬೋದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಡ್ರೈ ಸ್ಕಿನ್ನಿಂದ ಕಿಡ್ನಿಯ ಒಂದು ರೋಗನೂ ಬರುತ್ತೆ ಅಂತ ನಾನು ಆಗಲೇ ತಿಳಿಸ್ತೀನಿ. ಇದರಿಂದ ನೀವು ಭಯಪಡುವಂಥ ಅಗತ್ಯ ಇಲ್ಲ. ಕಿಡ್ನಿ ರೋಗದಿಂದ ಏನಾದ್ರು ಡ್ರೈ ಸ್ಕಿನ್ ಆಯಿತು ಅಂತ ಹೇಳಿದರೆ ಅದು ಟೆಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದರೆ ಅದರ ಒಟ್ಟಿಗೆ ಬೇರೆ ಬೇರೆ ಒಂದಿಷ್ಟು ಲಕ್ಷಣಗಳು ಕಂಡುಬರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾನು ಒಂದರಿಂದ ಹಿಡಿದು ಪೂರ್ತಿಯಾದ ಒಂದು ವಿಶ್ಲೇಷಣೆ ಮಾಡುವ ಒಂದು ದೃಷ್ಟಿಕೋನದಿಂದ ಇದಿಷ್ಟು ಹೇಳಿದ್ದೀನಿ ಸ್ನೇಹಿತರೆ. ಹೀಗಾಗಿ ಈ ಡ್ರೈ ಸ್ಕಿನ್ನ ಒಂದು ತೊಂದರೆ ಏನಾದ್ರು ಇತ್ತು ಅಂತ ಹೇಳಿದರೆ ನೀವು ಸೋಪು, ಎಣ್ಣೆ ಮತ್ತು ನೀವು ಕುಡಿಯುವ ನೀರಿನಲ್ಲಿ ಒಂದಿಷ್ಟು ಸರಿಯಾದ ಬದಲಾವಣೆಗಳನ್ನು ನೀವೇನೇ ತಂದಿದ್ದು ಆಯಿತು ಅಂತ ಹೇಳಿದರೆ ಈ ಡ್ರೈ ಸ್ಕಿನ್ನ ಪೂರ್ತಿಯಾಗಿ ಹೊರಗಿಟ್ಟು ಈ ಡ್ರೈ ಸ್ಕಿನ್ನ ಒಂದು ತೊಂದರೆಯಿಂದ ಪೂರ್ತಿಯಾಗಿ ನಿವಾರಣೆ ಪಡ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ನಮ್ಮ ಹೋಮಿಯೋಪತಿಯಲ್ಲಿ ಈ ಡ್ರೈ ಸ್ಕಿನ್ಗೆ ಯಾವ ಥರದ ಒಂದಿಷ್ಟು ಔಷಧಿಗಳು ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ನಮ್ಮ ಹೋಮಿಯೋಪತಿಯಲ್ಲಿ ಈ ಡ್ರೈ ಸ್ಕಿನ್ಗೆ ತುಂಬ ಒಳ್ಳೆಯ ಮೆಡಿಸಿನ್ಸ್ ಇದೆ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಹೋಮಿಯೋಪತಿಯಲ್ಲಿ ಸಲ್ಫರ್ ಅಂತ ಯೂಸ್ ಮಾಡ್ತೀವಿ. ಆಮೇಲೆ ಡ್ರೈ ಸ್ಕಿನ್ ಇತ್ತು ಅಂತ ಹೇಳಿದರೆ ಪಲ್ಸೆಟಿಲ್ಲ ಯೂಸ್ ಮಾಡ್ತೀವಿ. ಹಾಗೆ ಕೆಲ್ಕೇರಿಯಾ ಕಾರ್ಬು, ಕಾಲಿ ಕಾರ್ಬು, ಹೀಗೆ ಹಲವಾರು ಮೆಡಿಸಿನ್ಸು ಡ್ರೈ ಸ್ಕಿನ್ಗಿದೆ. ನಾವು ಡ್ರೈ ಸ್ಕಿನ್ನ ಯಾವ ಕ್ಯಾಟಗರಿಯಲ್ಲಿ ಇಡ್ತೀವಿ ಅಂತ ಹೇಳಿದರೆ ಅದನ್ನ ಸೋರಾ ಅಂತಂದು ಅದನ್ನ ರೆಕಗ್ನೈಸ್ ಮಾಡ್ತೀವಿ ಸ್ನೇಹಿತರೆ. ಈ ಸೋರಿಕ್ ಮೆಡಿಸಿನ್ಸ್ ಏನಿದೆಯಲ್ಲ ಎಲ್ಲವೂ ಡ್ರೈ ಸ್ಕಿನ್ಗೆ ಒಳ್ಳೆಯ ಮೆಡಿಸಿನ್ಸು ಅಂತ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹೀಗಾಗಿ ನಿಮಗೇನಾದ್ರು ಡ್ರೈ ಸ್ಕಿನ್ನ ತೊಂದರೆ ಇತ್ತು ಅಂತ ಹೇಳಿದರೆ ಅದು ಒಂದು ಮೊದಲ ಲಕ್ಷಣ ನಿಮ್ಮ ಚರ್ಮ ರೋಗಕ್ಕೆ. ಸೊ ಹೀಗಾಗಿ ಈ ಡ್ರೈ ಸ್ಕಿನ್ನ ಸರಿಯಾಗಿ ಉಪಚರಿಸ್ಕೊಂಡ್ಬಿಟ್ರಿ ಅಂತ ಹೇಳಿದರೆ ಮುಂದಿನ ಒಂದು ತೊಂದರೆಯಿಂದ ಪೂರ್ತಿಯಾಗಿ ಹೊರಗಿರ್ಬೋದು ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಮಾಹಿತಿ. ಈ ಡ್ರೈ ಸ್ಕಿನ್ ಬಗ್ಗೆ ನಿಮ್ಮ ಪರಿವಾರದವರಿಗೆ, ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಪ್ರೀತಿ ಪಾತ್ರರಿಗೆ ಎಲ್ಲರಿಗೂ ಇದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಸೊ ಇದು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಎಲ್ಲರಿಗೂ ಕಳಿಸಿ, ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಪ್ರೀತಿ ಪಾತ್ರರಿಗೆ ಎಲ್ಲರಿಗೂ ಕಳಿಸಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.